ನಗರದ ಆಳಂದ ಚೆಕ್ಪೋಸ್ಟ್ ಸಮೀಪದ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಮನೆ ಹಾಗೂ ಕಟ್ಟಡಗಳನ್ನು ತೆರವುಗೊಳಿಸುವ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ತೆರವು ಕಾರ್ಯಾಚರಣೆಗೆ ಬಂದ ಅಧಿಕಾರಿಗಳನ್ನು ನಿವಾಸಿಗಳು ತಡೆದು ಪ್ರತಿಭಟನೆ ನಡೆಸಿದರು. ಸಿಜೆಎಂ ನ್ಯಾಯಾಲಯದ ಆದೇಶದಂತೆ ಸರ್ವೆ ಸಂಖ್ಯೆ 36 ಮತ್ತು 95ರ ವ್ಯಾಪ್ತಿಯಲ್ಲಿರುವ ಮನೆ ಹಾಗೂ ಕಟ್ಟಡಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸ್ಥಳಕ್ಕೆ ಆಗಮಿಸಿದರು. ಈ ವೇಳೆ ನೂರಾರು ನಿವಾಸಿಗಳು ರಸ್ತೆ ತಡೆ ನಡೆಸಿ ಮನೆಗಳನ್ನು ತೆರವುಗೊಳಿಸದಂತೆ ಒತ್ತಾಯಿಸಿದರು. ಇಲ್ಲಿ ರೋಡಿನ ಕೆಲಸ ಬರ್ತಿತ್ತು, ಪೈಪ್ ಹಾಕೋದು ಅದು ಕೆಲಸ ಮಾಡಿ ನಾವು ಬದುಕಿದೆವು. 35 ವರ್ಷ ನಾವು ಇಲ್ಲಿದ್ದೀವಿ. ನಾವು ಮನೆ ಕಟ್ಟೋದು ಹಸೆತಾಗಿಲ್ಲ. ನಾವು 5-6 ವರ್ಷ ನಾವು ಕಾಗಜ್ ಪೇಪರ್ ಹಾಕಿ ಝೋಪಡಿ ಕಟ್ಟಿ ನಾವು ಉಳಿದೀವಿ. ಇಲ್ಲಿ ಬೇಡಬೇಕು, ಅಲ್ಲಿ ಬೇಡಿ ಉಂಡಿ ತಂದು ಆಕಾಶ ನಾವು ಭಯ ಮಾಡಿದೆವು. ಪುನಃ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು. ಹೋಗಿ ನಾವು ಬೇಡಿ ತಂದು ಕಾಸಿ ನಾವು ಮನೆ ರೊಕ್ಕ ನಾವು ಕರ್ಜ ಜಾಗ ತೊಗೊಂಡಿದ್ದೆವು. ನಾವು ಹಂಗ ಯಾರು ಪುಕ್ಸೆಟ್ ಜಾಗನಾಗ ಉಳಿದಿಲ್ಲ. ನಾವು ರೊಕ್ಕ ಕೊಟ್ಟಿದ್ದೆವು, ಜಾಗ ತೊಗೊಂಡಿದ್ದೆವು. ತೊಗೊಂಡಿದ್ದು 35 ವರ್ಷ ಆಗ್ಯಾದ್ರಿ. 35 ವರ್ಷ ಇಲ್ಲಿ ಪ್ಲಾಟ್ ತೊಗೊಂಡಿದ್ದು ನಾವು. 35 ವರ್ಷ ಆದಮೇಲೆ ನಾವು ನಳದ ಬಿಲ್ ಕಟ್ಟಿದ್ದೀವಿ ಮತ್ತು ಕರೆಂಟ್ ಬಿಲ್ ಕಟ್ಟಿವಿ. ಇಲ್ಲಿ ರೋಡ್ ಆಗ್ಯದ, ಬಿಲ್ಡಿಂಗ್ ಡ್ರೈನೇಜ್ ಆಗ್ಯದ. ಇವತ್ತೇನದ ಕೋಟ್ಯಾನುಗಟ್ಲೆ ಎಲ್ಲ ಗರೀಬರು ಏನಪ್ಪ ಅಂತಂದ್ರೆ ರೊಕ್ಕ ಖರ್ಚು ಮಾಡಿ ಮನಿಗಳು ಕಟ್ಟ್ಯಾರ. ಆ ಮನಿಗಳು ಕಟ್ಟಾಗ ಇವ್ರದ್ದು ಅಣ್ಣತಮ್ಮರದು ಜಗಳ ತಂದು ಇಲ್ಲಿ ಏನು ಹಾಕ್ಯಾರಲ್ಲ, ಇದು ಭಾಳ ಅನಾಹುತ ಆಗ್ತದ. ಇಲ್ಲಿ ಏನದ ಯಾವುದೇ ಕಾರಣಕ್ಕೂ ನಾವು ಸರ್ವೆ ಮಾಡಿಕೊಡೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಲ್ಡಿಂಗ್ ಬೀಳಿಸ್ಕೊಡೋದಿಲ್ಲ ಅಂತೇಳಿ ನಾವು ಇವತ್ತು ಮೀಡಿಯಾದ ಮುಖಾಂತರ ಹೇಳ್ತೀವಿ. ನಾವು ಮಾನ್ಯ ನ್ಯಾಯಾಧೀಶರಿಗೂ ನಾವು ತಲೆ ಬಾಗಬೇಕಾಗ್ತದ. ಆದರೆ ಈ ವಿಷಯ ಏನಪ್ಪ ಅಂತಂದ್ರೆ, ಈ ವಿಷಯದಲ್ಲಿ ನಾವು ಟೋಟಲ್ ಆಗಿ ಸುಮಾರಾಗಿ 25-30 ಸಾವಿರ ಜನ ಇಲ್ಲದ. ಇಲ್ಲಿ 300 ಮನಿಗಳದಾವ. ಆ 300 ಮನಿಗಳದಾಗ ಇವತ್ತಿನ ಕಟ್ಟೋದಲ್ಲ, ಸುಮಾರಾಗಿ 35 ವರ್ಷ ಆಯ್ತು ಕಟ್ಟಿ. ಇಷ್ಟು ದಿನ 35 ವರ್ಷ ಹಿಡಿದು 40 ಟ್ಯಾಕ್ಸ್ ಕೊಟ್ಟಿವಿ. ಮತ್ತೇನು ಎಲ್ಲ ಟ್ಯಾಕ್ಸ್ಗಳು ತೊಗೊಂಡ ಮ್ಯಾಗ ಈಗ ಬಂದು ಸಡನ್ನೇ ಹೊಡಿತೀವಿ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೊಡಿಕೊಡೋದಿಲ್ಲ. ನಾವು ಸರ್ವೇನೂ ಮಾಡಿಕೊಡಲ್ಲ ಸರ್. ಬ್ರಿಟಿಷದು ಏನು ಕೈಯಾಗ ಮನೆಗೆ ಬಂದೆ ಅವ ಯಾರೋ ತಂದು ಕೊಡ್ತಿರತ್ತ. ಅವ್ರ ಅಣ್ಣತಮ್ಮರ ಜಗಳದಾಗ ಅವ್ರು ಯಾರೋ ಅವನಿಗೆ ದತ್ತಕ್ಕೆ ಕೊಟ್ಟರ. ಅವ ಮೊಮ್ಮಗನ ಅವ್ರು ಮಾರ್ದವ್ರು ಎಲ್ಲಾರನೋ ಏನೋ ಪತ್ತನೇ ಇಲ್ಲ. ಈಗ ನಮಗೇ ಗೊತ್ತಿಲ್ಲ ಅದು. ಅವ್ರು ಏನದ ಮೊಮ್ಮಗ ಬಂದು ಇಲ್ಲಿ ಏನದ ಸಡನ್ನೇ ಬಂದು ಕೇಸ್ ಹಾಕಿ ಎಲ್ಲ ಮನೆಗೆ ಒಯ್ದು ನೋಟಿಸ್ ಕೊಡೋಣ, ಅದು ಏನಲ್ಲ. ಈಗೇನದ ಕೂಡಲೇ ಇದು ರದ್ದಾಗಬೇಕು. ಇಲ್ಲಪ್ಪ ಅಂತಂದ್ರೆ ಇಡೀ ಕಲಬುರಗಿನೇ ಬಂದ್ ಆಗ್ತದ. ಇಡೀ ಕರ್ನಾಟಕದಾಗೆ ಇದೊಂದು ದೊಡ್ಡ ಹೋರಾಟ ಹೋಗ್ಬೇಕಾಗ್ತದ. ಇದು ಆಗಬಾರ್ದು ಅಂತ ಹೇಳ್ತೇವೆ. ಒಂದು ವೇಳೆ ಏನಾರೇ ಅನಾಹುತ ಆದ್ರೆ ಇಲ್ಲಿದ್ದಂಥ ಸರ್ಕಾರ ಕಾರಣ, ಇಲ್ಲೇನಪ್ಪ ಅಂತಂದ್ರೆ ಇಲ್ಲಿದ ಆಡಳಿತ ಕಾರಣ ಅಂತ ಹೇಳಿ ಬಯಸ್ತದ. ನಾವು ಇಡೀ ಕರ್ನಾಟಕದಲ್ಲಿ ಏನಪ್ಪ ಅಂತಂದ್ರೆ ಇದು ಒಂದು ಉಗ್ರವಾದ ಹೋರಾಟವನ್ನು ಇಟ್ಕೋಬೇಕಾಗ್ತದ. ಉಪವಾಸ ಸತ್ಯಾಗ್ರಹ ಮಾಡಬೇಕಾಗ್ತದೆ. ಎಷ್ಟೋ ಹೆಣಗಳು ಹೋಗ್ಬೇಕಾದ್ರೆ ಈ ಸರ್ಕಾರ ಕಾರಣ ಅಂತ ಹೇಳಿ ಬಯಸ್ತೇನೆ. ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ನಿವಾಸಿಗಳ ನಡುವೆ ವಾಗ್ವಾದವೂ ನಡೆಯಿತು. ಪ್ರತಿಭಟನೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಯಾವುದೇ ತೆರವು ಕಾರ್ಯಾಚರಣೆ ನಡೆಸದೆ ಸ್ಥಳದಿಂದ ಹಿಂದಿರುಗಿದರು. ನಾವು ಕಾನೂನುಬದ್ಧವಾಗಿ ಹಣ ನೀಡಿ ನಿವೇಶನ ಖರೀದಿಸಿ ಮನೆ ಕಟ್ಟಿದ್ದೇವೆ. ನಮ್ಮ ಪ್ರಾಣ ಹೋದರೂ ಮನೆಗಳನ್ನು ಬಿಟ್ಟು ಹೋಗುವುದಿಲ್ಲ. ತಪ್ಪು ಮಾಹಿತಿಯ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಈ ಆದೇಶದಿಂದ ಮಹಿಳೆಯರು ಸೇರಿದಂತೆ ಎಲ್ಲ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. 5 ವರ್ಷ ಬಿಟ್ಟಿನ್ರಿ ನಾ ಜಾಗ ಕಟ್ಲಾರ್ದ, ಬಲ್ಯಕ್ ರೊಕ್ಕ ಇರ್ಲಾರ್ದಕ್ಕ 5 ವರ್ಷ ಆಯ್ತಾ. 5 ವರ್ಷ ಆದ ಬಳಕೆ ಈ ಕಡೆ 30 ವರ್ಷ ಆಯ್ತ್ರಿ ಮನೆ ಕಟ್ಟಿ. 30 ವರ್ಷ ಆಯ್ತ್ರಿ. ಈಗ ನಮಗ್ ಒಂದು ನಳ ಇದ್ದಿದ್ದಿಲ್ಲ, ಒಂದು ಲೈಟ್ ಇದ್ದಿದ್ದಿಲ್ಲ. ಕತ್ಲೆ ಮಾಡೀನ್ರಿ ನಾ. ಕತ್ಲ್ಯಾಗ ನಾ ರೊಟ್ಟಿ ಮಾಡಿ ಮನೆ ಕಟ್ಸಿನ್ರಿ ನಾ. ಇದಕ್ಕೆ 3 ಮಕ್ಕಳಿದ್ರು, ಸಣ್ಣ ಮಕ್ಕಳಿದ್ರು. ನಾನು ಹಕ್ಕಿಕತಿ ಭಾಳ ಆಗ್ಯದ್ರಿ ತಮ್ಮ, ಹೇಳಲ್ಲ. ಈಗ ನಾನು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿಲ್ಲ. ನಾ ಭಾಳ ಮಾಡೀನ್ರಿ. ಈಗ ನಮ್ಮದದ ಅಂದ್ರೆ ನಾವು ಹ್ಯಾಂಗೆ ಕೇಳ್ತೇವ್ರಿ ಹೇಳ್ರಿ ನೀವು. ಈ ಸಲ ಎಲ್ಲಿದ್ರಿ ನೀವು? ಅವಾಗೇ ಕೇಳೋದಿತ್ತು ನನಗೆ. ಗೊದ್ರೆ ಕೆಸರಾಗ ನಾ ತಿರುಗಾಡ ಹಳೆ ಕೇಳೋದಿತ್ತು. ನೀ ಬಂದು ಇಲ್ಲಿ ಯಾಕೆ ಹಾಕಿದ್ ನೀವು ಒಬ್ಬಾಕ್ಯತ ನನಗೆ ಕೇಳಿರಿ. ಪ್ರತಿಭಟನೆಗೆ ಬಿಜೆಪಿ ನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ಸಚಿನ್ ಕಡಗಂಚಿ ಬೆಂಬಲ ಸೂಚಿಸಿದರು. ಬಲವಂತದ ತೆರವು ಕಾರ್ಯಾಚರಣೆ ನಡೆಸಲು ಮುಂದಾದರೆ ಉಗ್ರ ಹೋರಾಟ ನಡೆಸುವುದಾಗಿ ನಿವಾಸಿಗಳು ಎಚ್ಚರಿಕೆ ನೀಡಿದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.